ಹಾಯ್, ಹಲೋ ನನ್ನ ಪ್ರೀತಿಯ ಕನ್ನಡಿಗರಿಗೆ ಈ ನಿಮ್ಮ ರಕ್ಷತ್ ಮಾಡುವ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ರಕ್ಷ್. ಸೊ ಗೈಸ್, ಲಂಕಾವಿಗೆ ಬಂದು ರೀಚ್ ಆದ್ವಿ. ಅಲ್ಲಿ ಶಾರ್ಟ್ ಫೆರಿ ರೈಡ್ ತಗೊಬೇಕಿತ್ತು. ಸೊ ಫೆರಿ ರೈಡ್ ತಗೊಂಡು ನಾವು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಚೆನ್ನಾಗಿತ್ತು ಅದು ಗೈಸ್. ಫೆರಿ ರೈಡು ಆ್ಯಂಡ್ ಫುಲ್ ಗ್ರೀನ್ರಿ ಇನ್ ಬಿಟ್ವೀನ್, ಮತ್ತು ಸಮುದ್ರದಲ್ಲಿ ಕ್ಲಿಯರ್ ಬ್ಲೂ ವಾಟರ್ಸ್ ಆ ಥರ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ನಾವು ನಮ್ಮ ಡೆಸ್ಟಿನೇಷನಿಗೆ ಬಂದು ರೀಚ್ ಆದ್ವಿ. ರೀಚ್ ಆದಮೇಲೆ ಬೋಟ್ ಮತ್ತು ಫೆರಿ ಮತ್ತೆ ಹೊರಟು ಫೆರಿ ರೈಡ್ ಒಂಥರ ಚೆನ್ನಾಗಿತ್ತು. ಗುಡ್ ಎಕ್ಸ್ಪೀರಿಯನ್ಸ್ ಅಂದ್ಕೊಂಡು ವಿ ಸೆಡ್ ಬಾಯ್ ಟು ದ ಫೆರಿ ಆ್ಯಂಡ್ ನಾವು ಮತ್ತೆ ನಮ್ಮ ರೆಸಾರ್ಟ್ ಕಡೆ ಪಯಣ ಬೆಳೆಸ್ಬೇಕಿತ್ತು. ಸೊ ವಿ ವೆಂಟ್ ಟುವರ್ಡ್ಸ್ ಅವರ್ ರೆಸಾರ್ಟ್. ಸೊ ಬಿಫೋರ್ ದ್ಯಾಟ್ ಸ್ವಲ್ಪ ನನ್ನ ಫ್ರೆಂಡ್ಸ್ ಫೋಟೋಶೂಟ್ಗಳು ಮಾಡ್ಕೊತಾ ಇದ್ದಾರೆ. ಸೊ ಫೋಟೋಶೂಟ್ ಆದಮೇಲೆ ರೆಸಾರ್ಟಿಗೆ ರೀಚ್ ಆದ್ವಿ. ರೆಸಾರ್ಟಿಗೆ ರೀಚ್ ಆದಮೇಲೆ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ನಾವು ಬೀಚ್ ಕಡೆ ಹೊರಟ್ವಿ ಟು ಸ್ಪೆಂಡ್ ಸಮ್ ಗುಡ್ ಟೈಮ್. ಸೊ ಗೈಸ್, ಅಲ್ಲಿ ಏನಾಯಿತು ಅಂದರೆ, ಮೈಕ್ ಹಾಕ್ಕೊಂಡಿದ್ದೀನಿ, ಮೈಕ್ ಆನೇ ಮಾಡಿಲ್ಲ, ಹಂಗೆ ಹಾಕ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಏನು ರೆಕಾರ್ಡೇ ಆಗಿಲ್ಲ. ಸೊ ಹಾಗಾಗಿ ಮತ್ತೆ ವಾಯ್ಸ್ ಓವರ್ ಕೊಡೋ ಪರಿಸ್ಥಿತಿ ಬಂತು. ಸೊ ಅಲ್ಲಿಂದ ಟುವರ್ಡ್ಸ್ ಬೀಚ್ ಕಡೆ ಹೊರಟ್ವಿ. ಸೊ ಆನ್ ದ ವೇ ಆಲ್ಸೋ ಗೈಸ್, ಲಂಕಾವಿ ಬಂದ್ಬಿಟ್ಟು ಇಟ್ಸ್ ನಾಟ್ ಅ ಸಿಟಿ, ಅದೊಂಥರ ಫುಲ್ಲು ಹಳ್ಳಿ ವಾತಾವರಣ, ಒಂಥರ ಚೆನ್ನಾಗಿತ್ತು. ಫುಲ್ ಗ್ರೀನ್ರಿ, ಆಮೇಲೆ ತೋಟಗಳಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಲೈಕ್ ಡ್ರೈವರ್ ಹತ್ರ ಲಂಕಾವಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡು ಹೊರಟ್ವಿ. ಆನ್ ದ ವೇ ಒಂದು ಸ್ವಲ್ಪ ಐಟಮ್ಸ್ಗಳು ತೊಗೊಬೇಕಿತ್ತು. ಸೊ ಅಲ್ಲಿ 7-Eleven ಅಂತ ಒಂದಿದೆ. ಸೊ ಅಲ್ಲಿಗೆ ಹೋದ್ವಿ. ಒಂದು ಸ್ವಲ್ಪ ಐಟಮ್ಸ್ಗಳು ಆ್ಯಂಡ್ ನಾನು ಲೈಕ್ ಟೂತ್ ಬ್ರಷ್ ಅದೆಲ್ಲ ತೊಗೊಬೇಕಿತ್ತು. ಸ್ವಲ್ಪ ಮಾಯ್ಶ್ಚರೈಸರ್ ತೊಗೊಬೇಕಿತ್ತು. ಬಟ್ ಗೈಸ್, ಎಂಟೈರ್ ಲೈಕ್ ಲಂಕಾವಿಲ್ ಆಗಿರ್ಬೋದು ಅಥವಾ ಮಲೇಷ್ಯಾದ ಕೌಲಾಲಂಪುರಲ್ಲಿ ಆಗಿರ್ಬೋದು, ಎಲ್ಲೂ ಮಾಯ್ಶ್ಚರೈಸರ್ ಇಲ್ಲ. ಫೇರ್ ಆ್ಯಂಡ್ ಲವ್ಲಿ ಇದೆ, ಮಾಯ್ಶ್ಚರೈಸರ್ ಇಲ್ಲವೇ ಇಲ್ಲ. ಸೊ ಹಂಗೆ ಹುಡುಕಿ ಒಂದು ಸ್ವಲ್ಪ ಹುಡುಗಿನ ಕೇಳಿದೆ ನಾನು, ಮಾಯ್ಶ್ಚರೈಸರ್ ಇದೆಯಾ ಅಂತ. ಹೋಗ್ಬಿಟ್ಟು ಅದು ಬೇರೆ ಕ್ರೀಮ್ಸ್ಗಳು ತೋರಿಸಿದ್ರು. ಸೊ ಅದೆಲ್ಲ ಬೇಕಾಗಿದ್ದಿದ್ದು. ಸೊ ಅಂತೂ ಇಂತು ನಮ್ಗೆ ಏನೇನು ಬೇಕಿತ್ತು ಅದನ್ನೆಲ್ಲ ತೊಗೊಂಡು ಒಂದು ಸ್ವಲ್ಪ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಮತ್ತು ಬೀಚ್ ಕಡೆನೇ ಹೊರಟ್ವಿ. ಸೊ ಫೈನಲಿ ಗೈಸ್, ಲೈಕ್ ದ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ ಗೈಸ್, ಅವ್ರ ಭಾಷೆ ನಮಗೆ ಬರಲ್ಲ, ನಮ್ಮ ಭಾಷೆ ಅವ್ರಿಗೆ ಬರಲ್ಲ. ಕಮ್ಯುನಿಕೇಷನ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಬಟ್ ಓಕೆ, ಲಂಕಾವಿಗಿಂತ ಮಲೇಷ್ಯಾದಲ್ಲಿ ಇಂಗ್ಲೀಷ್ ಚೆನ್ನಾಗೇ ಮಾತಾಡ್ತಾರೆ. ಸೊ ಆನ್ ದ ವೇ ಹೋಗ್ತಾ ಡ್ರೈವರ್ ಹತ್ರ ಒಂದು ಸ್ವಲ್ಪ ಲಂಕಾವಿ ಬಗ್ಗೆ ಎಲ್ಲ ತಿಳ್ಕೊಂಡು, ಲೈಕ್ ಲಂಕಾವಿಲಿ ಏನು ಫೇಮಸ್ ಅಥವಾ ಏನು ಬೆಳೀತಾರೆ, ಸೊ ಈ ಥರ ಅದೆಲ್ಲ ತಿಳ್ಕೊಂಡು. ಆ್ಯಂಡ್ ಮೋಸ್ಟ್ ಆಫ್ ದ ಲಂಕಾವಿ ಬಂದ್ಬಿಟ್ಟು ಟೂರಿಸಮ್ಮಲ್ಲಿ ತುಂಬ ಡಿಪೆಂಡ್ ಆಗಿದೆ ಗೈಸ್. ಬಟ್ ಚೆನ್ನಾಗಿದೆ ಆ್ಯಕ್ಚುಲಿ ಲಂಕಾವಿ. ಸೊ ಲೈಕ್ ನಮಗಿದ್ದಿದ್ದೆ ಲೈಕ್ ಆಲ್ಮೋಸ್ಟ್ 2 ಡೇಸ್ ಅಷ್ಟೇ ಲಂಕಾವಿಲಿ ಇದ್ದಿದ್ದು. ಸೊ 2 ಡೇಸಲ್ಲಿ ನಾವು ಆ್ಯಕ್ಚುಲಿ ಎಲ್ಲನೂ ಕವರ್ ಮಾಡಬೇಕಿತ್ತು. ಸೊ ಅದರ ನೆಕ್ಸ್ಟ್ ಡೇ ಮತ್ತೆ ಲಂಕಾವಿ ಟು ಕೌಲಾಲಂಪುರ್ ನಮಗೆ ಫ್ಲೈಟ್ ಇತ್ತು. ಸೊ ಅಲ್ಲಿಂದ ಬೀಚ್ ಹತ್ರ ಬಂದು ಎಗರ್ಕೊಂಡ್ವಿ. ಅಲ್ಲೂ ಅಷ್ಟೇ ಗೈಸ್, ದ ಮೇನ್ ಮಿಸ್ಟೇಕ್ ಮಾಡಿರೋದೇ ನಾವು ಮೈಕ್ ಆನ್ ಮಾಡಿಲ್ಲ. ಸೊ ಬೀಚ್ ಹತ್ರ ಬಂದ್ವಿ. ಬೀಚ್ ಹತ್ರ ಬಂದು ಲೈಕ್ ಸನ್ಸೆಟ್ ಎಲ್ಲ ನೋಡಿಕೊಂಡು, ಲೈಕ್ ಆಲ್ಮೋಸ್ಟ್ ಸನ್ಸೆಟ್ ಆಗೋದೆ ಅಲ್ಲಿ 7 o'clock ಗೈಸ್. ಕತ್ಲೆ ಆಗೋದು 7:30 ಮೇಲೆ. ಸೊ ಅಲ್ಲಿವರೆಗೂ ಬೆಳಕಿದ್ದೇ ಇರುತ್ತೆ. ಸೊ ಅದು ಸನ್ಸೆಟ್ ಎಲ್ಲ ನೋಡ್ತಾ ಇದ್ವಿ. ಇದ್ದಕ್ಕಿದ್ದಂಗೆ ಲೈಕ್ ಮಳೆ ಬರುವಂಥ ವಾತಾವರಣ ಇತ್ತು. ಆ್ಯಂಡ್ ಸೊ ಸನ್ಸೆಟ್ ಆಗ್ತಾ ಇದ್ದಂಗೆ ಅಲ್ಲಿ ಫೈರ್ ವರ್ಕ್ಸ್ಗಳು ನಡೆಯುತ್ತೆ. ಸೊ ಫೈರ್ ವರ್ಕ್ಸ್ಗಳು ಅಲ್ಲಿ ನಡೀತಾ ಇತ್ತು ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಅಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ರು.
ಬಟ್ ಮಳೆ ಬಂದಿದ್ದ ಕಾರಣ ಒಂದು ಸ್ವಲ್ಪ ಡಿಲೇ ಆಯಿತು. ಸೊ ನಮ್ಮ ಮೈಂಡಲ್ಲಿ ಇದ್ದಿದ್ದನು ಲೈಕ್ ಫೈರ್ ವರ್ಕ್ಸ್ ನೋಡ್ಕೊಂಡು ಹೋಗಲೇಬೇಕು. ಅದಾದಮೇಲೆ ಲೈಕ್ ವಿ ಹ್ಯಾಡ್ ಸಮ್ ಅದರ್ ಪ್ಲ್ಯಾನ್. ಸೊ ಒಂದು ಸ್ವಲ್ಪ ಸನ್ಸೆಟ್ ನೋಡಿ ಗೈಸ್, ಈ ವಿಡಿಯೋ ಮಾಡಿದಾಗ ಆಲ್ಮೋಸ್ಟ್ 6:30 ಆಗಿತ್ತು. ಸೊ ಅದು ನೋಡಿ ಎಷ್ಟು ಬೆಳಕಿದೆ ಆ್ಯಂಡ್ ಒಂಥರ ಚೆನ್ನಾಗಿದೆ ಗೈಸ್. ನಿಯರ್ ಬೈ ಏರ್ಪೋರ್ಟ್ ಇದೆ. ಸೊ ಫ್ಲೈಟ್ ಟೇಕ್ ಆಫ್ ಆಗೋದು, ಲ್ಯಾಂಡ್ ಆಗಕ್ಕೆ ರೆಡಿ ಆಗ್ತಾ ಇರೋದು. ಸೊ ಪ್ರತಿಯೊಂದು ಆ ಬೀಚ್ ಹತ್ರನೇ ನೋಡ್ಬೋದು. ಆ್ಯಂಡ್ ಇಲ್ಲಿ ನೋಡಿ ನೀವು, ಇಲ್ಲಿ ಫೈರ್ ವರ್ಕ್ಸಿಗೆ ಪಾಪ ತುಂಬ ಕಷ್ಟಪಟ್ಟು ಫೈರ್ ವರ್ಕ್ಸಿಗೆಲ್ಲ ರೆಡಿ ಮಾಡ್ತಾ ಇದ್ರು. ರೆಡಿ ಮಾಡಬೇಕಾದ್ರೆ ಇದ್ದಕ್ಕಿದ್ದಂಗೆ ಲೈಕ್ ಆಲ್ ಆಫ್ ಅ ಸಡನ್ ಮಳೆ ಎಲ್ಲ ಬಂತು. ಸೊ ಅದೊಂದು ಸ್ವಲ್ಪ ಆಲ್ಮೋಸ್ಟ್ ಲೈಕ್ 30 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಆಲ್ಮೋಸ್ಟ್. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಮಳೆ ಬಂತು. ಸೊ ಎಲ್ಲ ಸ್ಟಾಪ್ ಆಗಿ ತಿನ್ನು ಹೌದಾ? ಸೊ ಗೈಸ್ ಮಳೆ ಬರ್ತಿತ್ತು. ಸೊ ಹಂಗಾಗಿ ನಾವು ಏನೋ ಒಂದು ಸ್ವಲ್ಪ ತಿನ್ಕೊಂಡು ಟೈಮ್ ಪಾಸ್ ಮಾಡೋಣ ಅಂತ ಅದನ್ನು ತೊಗೊಂಡು ತಿನ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಅಷ್ಟೊತ್ತಿಗೆ ಆಲ್ಮೋಸ್ಟ್ ಲೈಕ್ 8:30 ಆಗೇ ಹೋಯಿತು. ಸೊ ಆವಾಗ ಫೈರ್ ವರ್ಕ್ಗಳು ಶುರು ಆಯಿತು. ಆ್ಯಂಡ್ ಗೈಸ್ ಒಬ್ಬೊಬ್ರು ಫೈರ್ ವರ್ಕ್ಸ್ ಏನೋ ಇಟ್ಸ್ ಲೈಕ್ ನೆಕ್ಸ್ಟ್ ಲೆವೆಲಲ್ಲಿತ್ತು. ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಬೀಚ್ ಮುಂದೆ ಫೈರ್ ವರ್ಕ್ಸ್. ಸೊ ಆ ಥರ ಚೆನ್ನಾಗಿತ್ತು ಗೈಸ್. ಸೊ ನೋಡಿ ಅವು ಅಷ್ಟು ಮಳೆ ಬಂದನು ಗೈಸ್. ಹೋಗ್ತಾ ಜನ ತುಂಬ ತುಂಬ್ಕೊಂಬಿಟ್ರು. ಲೈಕ್ ಆಲ್ಮೋಸ್ಟ್ ಲಂಕಾವಿಗೆ ಆಲ್ಮೋಸ್ಟ್ ಎಲ್ಲ ದೇಶದ ಜನಗಳು ಅಲ್ಲಿದ್ದರು ಅಂತ ಹೇಳ್ಬೋದು. ಸೊ ಅವ್ರಿಗೇನೋ ಒಂದು ಕ್ರೇಜ್ ಗೈಸ್, ಈ ಫೈರ್ ವರ್ಕ್ಸ್ ಇದನ್ನೆಲ್ಲ ನೋಡಬೇಕು ಅಂದ್ರೆ ಅವ್ರಿಗೇನೋ ಒಂದು ಖುಷಿ. ಸೊ ಐ ಥಿಂಕ್ ಎವ್ರಿಬಡಿ ಲೈಕ್ಸ್ ಇಟ್. ಸೊ ಹಾಗಾಗಿ ಅಷ್ಟು ಮಳೆ ಬಂದ್ರೂ ಲೈಕ್ ಒಂದು ಸ್ವಲ್ಪ ಜಿಡಿ ಕೂಡ ಬರ್ತಿತ್ತು. ಬಂದ್ರೂ ಜನ ಯಾರೂ ವಾಪಸ್ ಹೋಗಲೇ ಇಲ್ಲ. ಅವ್ರ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದೆ ವಿ ಹ್ಯಾವ್ ಟು ಲೈಕ್ ಫೈರ್ ವರ್ಕ್ಸ್ ನೋಡಲೇಬೇಕು ಅಂತ. ಸೊ ಫೈನಲಿ ಫೈರ್ ವರ್ಕ್ಸ್ಗಳನ್ನೆಲ್ಲ ನೋಡಿಕೊಂಡು ಜನ ತುಂಬ ಖುಷಿಪಟ್ಟರು. ಲೈಕ್ ಒಂದೊಂದು ಲೈಕ್ ಸಪ್ರೇಟ್ ಏನು ಹೇಳ್ತಾರೆ, ಈ ಶಾಕ್ಸ್ ಥರ ಗೈಸ್, ಸಪ್ರೇಟಾಗಿ ಒಂದೊಂದು ಗ್ರೂಪ್ ಒಂದೊಂದು ಸೈಡ್ ಫೈರ್ ವರ್ಕ್ಸ್ ಪ್ಲೇ ಮಾಡ್ತಾ ಇದ್ದಿದ್ದು. ಸೊ ಲೈಕ್ ಒಬ್ಬರಾದ್ಮೇಲೆ ಒಬ್ಬರು ಆ ಥರನೇ ಪ್ಲೇ ಮಾಡ್ತಾ ಇದ್ದಿದ್ದು. ಸೊ ಇವರಾದ್ಮೇಲೆ ಇನ್ನೊಂದು ಗ್ಯಾಂಗು. ಸೊ ಆ ಗ್ಯಾಂಗ್ ಆದಮೇಲೆ ಇನ್ನೊಂದು ಗ್ಯಾಂಗು. ಸೊ ಬಿಕಾಸ್ ಇವರೆಲ್ಲ ಒಟ್ಟಿಗೆ ಫೈರ್ ವರ್ಕ್ಸ್ ಮಾಡಿದಾಗ ಲೈಕ್ ಜನ ಕನ್ಫ್ಯೂಸ್ ಆಗ್ತಾರೆ ಯಾವ ಕಡೆ ನೋಡೋದು ಏನು ಅಂತ. ಸೊ ಲೈಕ್ ದೇ ಹ್ಯಾವ್ ಅ ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಒಬ್ಬರಾದ್ಮೇಲೆ ಒಬ್ಬರು. ಸೊ ಈ ಥರನೇ ಮಾಡಿಕೊಂಡು ಚೆನ್ನಾಗಿತ್ತು ಗೈಸ್. ಫೈರ್ ವರ್ಕ್ಸ್ ಮಾತ್ರ ಲೈಕ್ ದಿಸ್ ವಾಸ್ ಅಲ್ಟಿಮೇಟ್ ಫೈರ್ ವರ್ಕ್ ಗೈಸ್. ನೋಡಿ ನೀವೇನೆ.
ಸೊ ಗೈಸ್ ಫೈರ್ ವರ್ಕ್ಸ್ ಮುಗಿಸ್ಕೊಂಡು ಫೈನಲಿ ನೈಟ್ ಮಾರ್ಕೆಟಿಗೆ ಬಂದ್ವಿ. ಇಟ್ ವಾಸ್ ಕಂಪ್ಲೀಟ್ಲಿ ಅ ಫುಡ್ ಮಾರ್ಕೆಟ್. ಸೊ ಗೈಸ್ ಅದು ಫುಲ್ ಫುಡ್ ಮಾರ್ಕೆಟೇ ಆಗಿತ್ತು. ಸೊ ಏನು ಅಂದರೆ ಅದನ್ನು ಲೈಕ್ ಎಸ್ಪೆಷಲಿ ನಮ್ಮ ಕರ್ನಾಟಕದವ್ರು ಯಾರೇ ಬೇರೆ ದೇಶಗಳಿಗೆ ಹೋದರೆ ಐ ಥಿಂಕ್ ಪ್ರತಿಯೊಬ್ಬರಿಗೂ ಗೊತ್ತು, ನಿಮ್ಮ ಇಂಡಿಯನ್ ರೆಸ್ಟೋರೆಂಟ್ಸಿಗೆ ಹೋದ್ರೂ ನಿಮಗೆ ಊಟ ಅಡ್ಜಸ್ಟ್ ಆಗಲ್ಲ. ಅಂಥದ್ರಲ್ಲಿ ಈ ಮಲೇಷಿಯನ್ಸ್ ಇಟ್ಟಿರುವಂತಹ ಫುಡ್ಸ್ ಐಟಮ್ಸು ಬಟ್ ನೋಡೋಕ್ಕೆ ಚೆನ್ನಾಗಿತ್ತು. ಬಟ್ ತಿನ್ನೋಕ್ಕೆ ನನಗೆ ಯಾಕೋ ಮನಸ್ಸು ಬರಲಿಲ್ಲ. ನಾನು ಬರೀ ವಿಡಿಯೋ ಅಷ್ಟೇ ಮಾಡಿಕೊಂಡೆ. ನಾನು ಏನೂ ತಿನ್ನಲಿಲ್ಲ ಗೈಸ್. ಸ್ಮೆಲ್, ಓ ಮೈ ಗಾಡ್! ಆ ಸ್ಮೆಲ್ ನೋಡ್ತಾ ಇದ್ದಂಗೆ ಯು ಪೀಪಲ್ ಫೀಲ್ ಲೈಕ್ ವಾಮಿಟಿಂಗ್, ಏನೇನೋ ಆಗತ್ತೆ. ಸೊ ಜಸ್ಟ್ ನಿಮ್ಗಳಿಗೋಸ್ಕರ ನಾನು ವಿಡಿಯೋಗಳು ಮಾಡಿಕೊಂಡೆ ಅಷ್ಟೇ. ನನಗೇನೂ ತಿನ್ನಬೇಕು ಅನಿಸ್ಲಿಲ್ಲ ಆ್ಯಂಡ್ ನಾವೇನೂ ತಿನ್ನಲೂ ಇಲ್ಲ. ಆ್ಯಂಡ್ ನನ್ನ ಫ್ರೆಂಡ್ಸ್ ಪಾನಿಪುರಿ ತಿಂದರು. ಸೊ ಚೆನ್ನಾಗಿದೆ ಅಂತ ಅಂದರು, ಬಟ್ ನನಗೆ ಯಾಕೋ ತಿನ್ನಬೇಕು ಅಂತ ಅನಿಸ್ಲಿಲ್ಲ. ಸೊ ಯೂಶ್ವಲಿ ನಾನು ಯಾವುದೇ ಅಬ್ರಾಡ್ ದೇಶಕ್ಕೆ ಹೋದ್ರೂ ಲೈಕ್ ದ ಮೇನ್ ಥಿಂಗ್ ಇಸ್ ಲೈಕ್ ಊಟ ತುಂಬ ಕಮ್ಮಿ ಮಾಡ್ತೀನಿ. ಐ ಯೂಶ್ವಲಿ ಪ್ರಿಫರ್ ಬ್ರೆಡ್ ಆ್ಯಂಡ್ ಜಾಮ್ ಆ್ಯಂಡ್ ರೋಟಿ. ಸೊ ಈ ಥರ ಐಟಮ್ಸ್ಗಳೆಲ್ಲ ನಾನು ಆಲ್ಮೋಸ್ಟ್ ಡಿಪೆಂಡ್ ಆಗೋದು. ಸೊ ನಾನು ಟ್ರಿಪ್ಪಿಗೆ ಹೋದರೂ ಅಷ್ಟೇ, ಲೈಕ್ ಹೋಗ್ತಾ ಒಂದು 60 ಇದ್ದರೆ ಆಲ್ಮೋಸ್ಟ್ ಬರಬೇಕಾದ್ರೆ ಬಿ ಆಲ್ಮೋಸ್ಟ್ ಲೈಕ್ 56 ಆ ಥರ ಆಗಿಬಿಟ್ಟಿರ್ತೇನೆ. ಸೊ ಜಸ್ಟ್ ನೋಡಿದ್ವಿ ಅಷ್ಟೇ. ಬಟ್ ಗೈಸ್ ಅಲ್ಲಿ ಬೀಫ್ ಇದೆ, ಪೋರ್ಕ್ ಇದೆ, ಲೈಕ್ ಎಲ್ಲ ಥರ ಮೀಟ್ಸ್ಗಳು ಇದೆ. ಸೊ ನನಗೆ ಭಯ, ಮೈ ಗಾಡ್! ನೀವು ಚಿಕನ್ ತಿಂದು ಅದು ಫ್ರೈ ಆಗಿದ್ರೆ ಲೈಕ್ ಬೇರೆ ಎಲ್ಲ ಐಟಮ್ಸ್ಗಳ್ನೂ ಅದೇ ಆಯಿಲಲ್ಲೇ ಫ್ರೈ ಮಾಡಿರ್ತಾರೆ, ಲೈಕ್ ಬೀಫ್ ಆಗಿರ್ಬೋದು, ಪೋರ್ಕ್ ಆಗಿರ್ಬೋದು. ಸೊ ನಂಗೆ ಅದೊಂದು ಸ್ವಲ್ಪ ಭಯ ಆಗಿದ್ದರಿಂದ ಸೊ ನಾನೇನೋ ತಿನ್ನಬೇಕು ಅಂತ ಏನೂ ಅನಿಸ್ಲಿಲ್ಲ. ಜಸ್ಟ್ ಲೈಕ್ ವಿಂಡೋ ಶಾಪಿಂಗ್ ಮಾಡಿಕೊಂಡು ಲೈಕ್ ಐ ವಾಸ್ ಹ್ಯಾಪಿ ವಿತ್ ದ್ಯಾಟ್ ಓನ್ಲಿ. ಸೊ ನನಗೇನೋ ತಿನ್ನಬೇಕು, ನೋ, ಐ ಡಿಡ್ಂಟ್ ಫೀಲ್ ಇಟ್. ಸೊ ನನ್ನ ಫ್ರೆಂಡ್ಸ್ ಒಂದು ಸ್ವಲ್ಪ ಕೆಲವೊಂದು ಐಟಮ್ಸ್ಗಳನ್ನ ಅವ್ರು ಟೇಸ್ಟ್ ಮಾಡಿದ್ರು, ಬಟ್ ನಾನು ಯಾವುದೇ ಐಟಮ್ಸ್ಗಳನ್ನು ಟೇಸ್ಟ್ ಮಾಡಲಿಲ್ಲ. ಬಟ್ ಚೆನ್ನಾಗಿದೆ. ಲೈಕ್ ನನ್ನ ಪ್ರಕಾರ ಲೈಕ್ ಒಂದು ಸ್ವಲ್ಪ ಹೈಜಿನ್ ಮೇಂಟೈನ್ ಮಾಡಿರಲಿಕ್ಕೆ ಅದೆಲ್ಲ ಮುಗಿಸ್ಕೊಂಡು ರೆಸಾರ್ಟಿಗೆ ಬಂದ್ವಿ. ಐ ಸಾ ದಿಸ್ ಕ್ಯಾಟ್ ಆ್ಯಂಡ್ ದೆನ್ ಫೈನಲಿ ರೂಮ್ ಹತ್ರ ರೀಚ್ ಆದಮೇಲೆ ಲೈಕ್ ಆಲ್ಮೋಸ್ಟ್ ಲೈಕ್ 12:31 ಆಗೋಗಿತ್ತು. ಸೊ ಎವ್ರಿಬಡಿ ವರ್ ಟಯರ್ಡ್ ಆ್ಯಂಡ್ ವಿ ಸ್ಲೆಪ್ಟ್ ಆಫ್.